ಹೆಬ್ಬಾಗಿಲ ಮೂಲಕ ನುಗ್ಗಿ ಎದುರಾಳಿಯನ್ನ ಮಟ್ಟ ಹಾಕೋದು ಯುದ್ಧ. ಬ್ಯಾಕ್ ಡೋರ್ ಮೂಲಕ ಎಂಟ್ರಿ ಕೊಟ್ಟು ಪೆಟ್ ನೀಡೋದು ಪಾಲಿಟಿಕ್ಸ್. ಇದೀಗ ಕರ್ನಾಟಕ ಸರ್ಕಾರವನ್ನ ಅಸ್ಥಿರಗೊಳಿಸೋಕೆ ರಾಜ್ಯಪಾಲರನ್ನ ಛೂ ಬಿಡಲಾಗಿದೆ ಅನ್ನುವಂಥ ಆರೋಪ ಇದೆ. ಒಂದು ವೇಳೆ ಸಿಎಂ ವಿರುದ್ಧ ತನಿಖೆಗೆ ಗವರ್ನರ್ ಅನುಮತಿಯನ್ನ ಕೊಟ್ರೆ ಮುಂದೇನು ಅಂತ ಕಾಂಗ್ರೆಸ್ ಹೈಕಮಾಂಡ್ ಪಡೆ ಸನ್ನದ್ಧವಾಗಿದೆ. ಸಿದ್ದರಾಮಯ್ಯ ಕ್ಲಿಯರ್ ಇಮೇಜ್ ರಾಜಕಾರಣಿ, ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಸಿಎಂ ಆಗಿ ಅಧಿಕಾರ ನಡೆಸ್ತಾ ಇರೋ ಆಡಳಿತಗಾರ. ಆದ್ರೀಗ ಮೂಡ ಅಕ್ರಮ ಅನ್ನೋ ಕೆಸರು ಸಿದ್ದು ಮೈಗೆ ತಾಕಿದೆ ಅಂತ ದೋಸ್ತಿಗಳು ಸಿಡಿದಿದ್ದಾರೆ. ಸಿದ್ದು ವಿರುದ್ಧ ಮೈಸೂರು ಚಲೋ ಯಾತ್ರೆ ನಡೆಸುತ್ತಿದ್ದಾರೆ. ಈ ಮಧ್ಯೆ ಅಕ್ರಮದ ಅಖಾಡಕ್ಕೆ ರಾಜ್ಯಪಾಲರ ಎಂಟ್ರಿ ಆಗಿದೆ. ಇದಕ್ಕೆ ಟಕ್ಕರ್ ನೀಡಲು ಕಾಂಗ್ರೆಸ್ ಪಡೆ ಸಿದ್ಧವಾಗಿದೆ. ಗವರ್ನರ್ ಪ್ರಾಸಿಕ್ಯೂಷನ್ ಅಸ್ತ್ರ, ಕಾಂಗ್ರೆಸ್ ಹೈ ಅಲರ್ಟ್. ಸಿಎಂ ಡಿಸಿಎಂ ಸಚಿವರ ಜೊತೆ ಎಐಸಿಸಿ ನಾಯಕರ ಮೀಟಿಂಗ್. ಸಿದ್ದರಾಮಯ್ಯ ವಿರುದ್ಧದ ಹಗರಣಗಳನ್ನ ತನಿಖೆಗೆ ಯಾಕೆ ನೀಡಬಾರದು ಅಂತ ಸರ್ಕಾರಕ್ಕೆ ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ದಾರೆ. ಅಲ್ಲದೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಥಾವರ್ ಚಂದ್ ಗೆಹ್ಲೋಟ್ ಅನುಮತಿ ನೀಡುವ ಸಾಧ್ಯತೆ ಇದೆ. ಹೀಗಾಗಿ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಕೊಟ್ರೆ ಮುಂದೇನು ಮಾಡಬೇಕು ಅಂತ ಸಿಎಂ ಡಿಸಿಎಂ ಸಚಿವರ ಜೊತೆ ಎಐಸಿಸಿ ನಾಯಕರಾದ ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಚರ್ಚೆ ನಡೆಸಿದ್ದಾರೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ಕಾನೂನು ಹೋರಾಟಕ್ಕೆ ಕಾಂಗ್ರೆಸ್ ಮಾನಸಿಕ ಸಿದ್ಧತೆ ಮಾಡಿಕೊಂಡಿದೆ. ಒಂದು ವೇಳೆ ಟಿಜೆ ಅಬ್ರಹಾಂ ಕೋರ್ಟ್ಗೆ ಹೋದ್ರೆ ನಾವು ಕೂಡ ಹೋಗೋಣ ಅಂತ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರಿಗೆ ತಿಳಿಸಿದ್ದಾರೆ. ಒಂದು ವೇಳೆ ಕೋರ್ಟ್ನಿಂದ ನೋಟಿಸ್ ಬಂದ್ರೆ ಅದಕ್ಕೆ ಆಕ್ಷೇಪಣೆ ಸಲ್ಲಿಸೋಣ. ಕಾನೂನು ಹೋರಾಟ ನಡೆಸೋದಕ್ಕೆ ಸಮರ್ಥ ವಕೀಲರ ನೇಮಕ ಮಾಡೋಣ. ಈಗಾಗಲೇ ಚಿದಂಬರಂ, ಅಭಿಷೇಕ್ ಮನು ಸಿಂಘ್ವಿ ಜೊತೆ ಚರ್ಚೆ ನಡೆಸಿದ್ದೇವೆ ಅಂತ ಹೈ ನಾಯಕರು ಸಭೆಯಲ್ಲಿ ತಿಳಿಸಿದ್ದಾರೆ. ಇನ್ನು ಹೈಕೋರ್ಟ್ನಲ್ಲಿ ಪ್ರಕರಣ ಇತ್ಯರ್ಥವಾಗದೇ ಇದ್ರೆ ಸುಪ್ರೀಂ ಕೋರ್ಟ್ಗೂ ಹೋಗೋಣ ಅಂತ ಧೈರ್ಯ ತುಂಬಿದ್ದಾರೆ. ಇನ್ನು ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಳಿ ಅಂತ ರಾಷ್ಟ್ರಪತಿಗೆ ಮನವಿ ಮಾಡೋಣ. ತಮಿಳುನಾಡು, ಪಶ್ಚಿಮ ಬಂಗಾಳ, ಕೇರಳ, ದೆಹಲಿಯಂತೆ ಹೋರಾಡೋಣ. ಈ ಮೂಲಕ ಸರ್ಕಾರ ಸಿಎಂ ಇಮೇಜ್ಗೆ ಧಕ್ಕೆಯುಂಟು ಮಾಡೋ ಅಸ್ತ್ರಕ್ಕೆ ತೆರೆ ಎಳೆಯೋಣ ಅಂತ ಕಾಂಗ್ರೆಸ್ ಹೈ ನಾಯಕರು ಅಭಯ ನೀಡಿದ್ದಾರೆ. ಇನ್ನು ಸಂಪುಟದ ಎಲ್ಲಾ ಸಚಿವರು ಸಿಎಂ ಸಿದ್ದರಾಮಯ್ಯರ ಬೆನ್ನಿಗೆ ನಿಲ್ಲಬೇಕು. ನಮ್ಮ ಹೋರಾಟ ಗವರ್ನರ್ ವರ್ಸಸ್ ಸಿಎಂ ಅಲ್ಲ, ಗವರ್ನರ್ ವರ್ಸಸ್ ಸರ್ಕಾರ ಎನ್ನುವಂತೆ ಇರಬೇಕು ಅಂತ ಸಚಿವರಿಗೆ ಹೈ ನಾಯಕರು ಕಿವಿಮಾತು ಹೇಳಿದ್ದಾರೆ. ನಾನು ಬ್ಲ್ಯಾಕ್ ಮೇಲರ, ಸಿದ್ದುಗೆ ಟಿಜೆ ಅಬ್ರಹಾಂ ಪ್ರಶ್ನೆ. ಕಾನೂನು ಹೋರಾಟ ಮಾಡ್ತೀವಿ ಎಂದ ಪರಮೇಶ್ವರ್. ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಟ್ಟಿರೋದು ವಕೀಲ ಟಿಜೆ ಅಬ್ರಹಾಂ. ಇದೀಗ ದೂರು ಕೊಡ್ತಾ ಇದ್ದಂತೆ ಸಿದ್ದರಾಮಯ್ಯ ತಮ್ಮ ವಿರುದ್ಧ ಕಿಡಿಕಾರುವುದನ್ನ ಟಿಜೆ ಅಬ್ರಹಾಂ ಪ್ರಶ್ನೆ ಮಾಡಿದ್ದಾರೆ. ಇತ್ತ ಟಿಜೆ ಅಬ್ರಹಾಂ ಮನವಿಯ ವಿರುದ್ಧ ನಾವು ಕಾನೂನು ಹೋರಾಟ ಮಾಡ್ತೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಜಗದೀಶ್ ಶೆಟ್ಟರ್ ಅವ್ರ ಮೇಲೆ ನಾನು ಬರೀ ಪ್ರೆಸ್ ಮಾಡಿ ಅಬ್ರಾಮ್ ಅವ್ರು ಹೇಳಿದ್ರೆ ಅದು ಸತ್ಯ ಬಿಡ್ರಿ. ಆಮೇಲೆ ಯಡಿಯೂರಪ್ಪನವ್ರ ಮೇಲೆ FIR ಆದಾಗ ಸದನದೊಳಗಡೆ ಅಬ್ರಾಮ್ ಹೇಳಿದಾರಲ್ಲ, ಇನ್ನೇನು ಅಂತ ಹೇಳಿದವರು ಈಗ ಅವರಿಗೆ ನಾವು ಬ್ಲ್ಯಾಕ್ ಮೇಲರ್ ಆಗಿದ್ದೀವಿ. ಇರಲಿ, ಅವರಿಗೆ ದತ್ತವಾದಂಥ ಅಧಿಕಾರ ಇರ್ಬೋದು. ಆದರೆ ಕ್ಯಾಬಿನೆಟ್ಟಿನ ಅಡ್ವೈಸನ್ನು ಅಷ್ಟೊಂದು ಸುಲಭನಾಗಿ ಅವರು ರಿಜೆಕ್ಟ್ ಮಾಡಲ್ಲ ಅಂತ ಅಂದ್ಕೊಳ್ತೀನಿ. ಹಾಗೂ ಮೀರಿ ಅವರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟರೆ ನಾವು ಅದನ್ನು ಕಾನೂನು ಹೋರಾಟವನ್ನು ಮಾಡ್ತೇವೆ. ಒಟ್ಟಾರೆ ರಾಜ್ಯದಲ್ಲಿ ಹೊಸದಾಗಿ ಎದ್ದಿರೋ ರಾಜ್ಯಪಾಲರು ಮತ್ತು ಸರ್ಕಾರದ ಜಟಾಪಟಿ ಕೋರ್ಟ್ ಮೆಟ್ಟಿಲೇರೋದು ಪಕ್ಕಾ ಆದಂತಿದೆ. ಇದೆಲ್ಲದರ ನಡುವೆ ಸಿಎಂ ವಿರುದ್ಧದ ಅಕ್ರಮದ ವಿರುದ್ಧ ತನಿಖೆಗೆ ಅನುಮತಿ ಸಿಗುತ್ತಾ? ಸಿಕ್ಕಿದ್ದೇ ಆದ್ರೆ ಸರ್ಕಾರದ ಹೋರಾಟ ಹೇಗಿರುತ್ತೆ ಅನ್ನೋದೇ ಮುಂದಿರೋ ಕುತೂಹಲ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.